ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮಗೆಲ್ಲ ಸೊಂಟ ನೋವು ಡೆವಲಪ್ ಆದರೆ ಅಥವಾ ಒಂದು ಡಿಸ್ಕ್ ಬಲ್ಜ್ ಆದರೆ ನಾವು ಏನು ಮಾಡ್ತೀವಿ? ಇನಿಷಿಯಲಿ ನಾವು ರೆಸ್ಟ್ ತಗೊಳ್ತೀವಿ. ಅದರಲ್ಲಿ ಕಡಿಮೆ ಆಗಿಲ್ಲ ಅಂದರೆ ನಾವು ಡಾಕ್ಟರ್ಗೆ ತೋರಿಸಿ ಅದಕ್ಕಿರುವಂಥ ಮೆಡಿಕೇಶನ್ಸ್ ತಗೊಳ್ತೀವಿ. ಅದರಲ್ಲೂ ಕಡಿಮೆ ಆಗಿಲ್ಲ ಅಂದರೆ ಡಾಕ್ಟರ್ MRI ಮಾಡ್ಲಿಕ್ಕೆ ಹೇಳ್ತಾರೆ. MRI ಮಾಡಿ ನೋಡಿದಾಗ ನಮಗೊಂದು ಡಿಸ್ಕ್ ಬಲ್ಜ್ ಇದೆ ಅಥವಾ ಏನಾದರೂ ಒಂದು ಡಿಸ್ಕಿನ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕಿರುವ ಟ್ರೀಟ್ಮೆಂಟ್ಗಳನ್ನು ತಗೊಳ್ತೀವಿ. ರೆಸ್ಟ್ ತಗೊಂಡು ಅದನ್ನು ಕಡಿಮೆ ಮಾಡ್ತೀವಿ. ಬಟ್ ಈ ಡಿಸ್ಕ್ ಬಲ್ಜ್ ನಮಗೆ ಆಗ್ಲಿಕ್ಕೆ ಏನ್ ಮುಖ್ಯ ಕಾರಣ ಅಂತ ನಾವು ಯಾರು ವಿಚಾರ ಮಾಡೋದಿಲ್ಲ. ಯಾಕಂದ್ರೆ ಕಾಯಿಲೆ ಡೆವಲಪ್ ಆಗಿದೆ, ಡಿಸ್ಕಿನ ಸಮಸ್ಯೆ ಆಗಿದೆ, ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಅದನ್ನ ಕಡಿಮೆ ಮಾಡಿ ಅಂಡ್ ರೆಗ್ಯುಲರ್ ನಮ್ಮ ಲೈಫ್ ಸ್ಟೈಲ್ ನಾವು ಮುಂದುವರಿಸ್ತೀವಿ. ಬಟ್ ಆ ಡಿಸ್ಕ್ ಬಲ್ಜ್ ನಮಗೆ ಯಾಕಾಯ್ತು? ನನ್ನ ಅದೇ ಏಜ್ ಗ್ರೂಪ್ ಅಲ್ಲಿ ಇರುವ, ನನ್ನ ಅದೇ ಫಿಸಿಕಲ್ ಇರುವ, ನನ್ನ ಅದೇ ಮಸಲ್ ಸ್ಟ್ರೆಂತ್ ಇರುವ ಮತ್ತೊಬ್ಬನಿಗೆ ಆ ಡಿಸ್ಕ್ ಬಲ್ಜ್ ಆಗ್ತಾ ಇಲ್ಲ. ಏನೋ ಸಿವಿಯರ್ ಹೆವಿ ಕೆಲಸ ಮಾಡಿದ್ರು ಕೂಡ ಡಿಸ್ಕಿನ ಏನೂ ಸಮಸ್ಯೆಗಳಿಲ್ಲ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅಸ್? ನನಗೆ ಡಿಸ್ಕ್ ಬಲ್ಜ್ ಆಯ್ತು, ಅವನಿಗೆ ಏನೂ ತೊಂದರೆ ಇಲ್ಲ. ಸೊ ಯಾಕೆ ಈ ಡಿಸ್ಕ್ ಬಲ್ಜ್ ನಮ್ಮ ದೇಹದಲ್ಲಿ ಇರುವಂತಹ ಯಾವ್ದಾದ್ರು ಒಂದು ಪೌಷ್ಟಿಕಾಂಶದ ಕೊರತೆಯಿಂದ ಆಗಬಾರದು? ಸೊ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಡಿಸ್ಕಸ್ ಮಾಡ್ತೇನೆ. ಮೇನ್ಲಿ ಡಿಸ್ಕ್ ಹೆಲ್ತ್ ಚೆನ್ನಾಗಿರಬೇಕು ಅಂದ್ರೆ ಯಾವ ವೈಟಮಿನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾವು ನೋಡೋಣ. ನಮ್ಮ ಡಿಸ್ಕ್ಗಳು, ಇಂಟರ್ವರ್ಟಿಬ್ರಲ್ ಡಿಸ್ಕ್ಗಳು ಚೆನ್ನಾಗಿರಬೇಕು ಅಂದ್ರೆ ನಮ್ಮ ದೇಹದಲ್ಲಿ ಸಫಿಷಿಯಂಟ್ ಕ್ವಾಂಟಿಟಿ ಆಫ್ ವೈಟಮಿನ್ ಡಿ ಬೇಕು. ನಮಗೆಲ್ಲ ಗೊತ್ತಿದೆ ವೈಟಮಿನ್ ಡಿ ಇದು ಕೊರತೆಯಿಂದ ಈಗ ತುಂಬಾ ಜನ ನರಳ್ತಾ ಇದ್ದಾರೆ. ವೈಟಮಿನ್ ಡಿ ಇದು ರಿಚೆಸ್ಟ್ ಸೋರ್ಸ್ ಯಾವುದು ಅಂತ ಕೇಳಿದ್ರೆ ಸನ್ಲೈಟ್. ಸೊ ನಾವೀಗ ವಿ ಆಲ್ ಲೈಕ್ ವೈಟ್ ಕಾಲರ್ ಜಾಬ್. ನಾವು ಯಾರು ಬಿಸಿಲಲ್ಲಿ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡೋರಲ್ಲ. ಬಿಸಿಲಲ್ಲಿ ಎಲ್ಲೂ ಹೋಗುದೇ ಇಲ್ಲ. ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ AC ಕಾರಲ್ಲೇ ಹೋಗ್ತೀವಿ. ಅಂಡ್ ಈಗ ತುಂಬಾ ಶೆಕೆ ಹೆಚ್ಚಿದೆ, ಸೊ ಹಾಗಾಗಿ AC ರೂಮ್ಸ್ ಅಲ್ಲೇ ಇರ್ಲಿಕ್ಕೆ ನಾವು ಪ್ರಿಫರ್ ಮಾಡ್ತೀವಿ. ಸೊ ಹಾಗಾಗಿ ನಮಗೆಲ್ಲ ವಿಟಮಿನ್ ಡಿ ಕೊರತೆ ಇದೆ. ಸೊ ಈ ವಿಟಮಿನ್ ಡಿ ಏನಿದೆ ನಮ್ಮ ಡಿಸ್ಕ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಅಥವಾ ಡಿಸ್ಕ್ನ ಒಂದು ಹೆಲ್ತ್ ನ ಮೇಂಟೈನ್ ಮಾಡಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವೈಟಮಿನ್. ವಿಟಮಿನ್ D3ಗೆ ನಾವು ಕೋಲಿಕ್ಯಾಲ್ಸಿಫೆರಾಲ್ ಅಂತ ಹೇಳ್ತೀವಿ. ಸೊ ಸೊಂಟ ನೋವು ಇದ್ದವರು ವಿಟಮಿನ್ D3 ತಗೋಬೇಕಾ? ತಗೊಳ್ಳೋದಿದ್ರೆ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು? ವಿಟಮಿನ್ D3 ತಗೊಳ್ಳೋದ್ರಿಂದ ನಮ್ಮ ಡಿಸ್ಕ್ಗಳಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ನಾರ್ಮಲಿ ನಮ್ಮ ರಕ್ತದಲ್ಲಿ ವಿಟಮಿನ್ D3 ಲೆವೆಲ್ಸ್ 30 ರಿಂದ 50 ನ್ಯಾನೋಗ್ರಾಮ್ ಪರ್ ml ರಕ್ತ ಇರಬೇಕು. ಸೊ ಯಾವಾಗ ಈ 30ಕ್ಕಿಂತ ಕಡಿಮೆ ಇರುತ್ತೆ ಅಂದ್ರೆ ಅರೌಂಡ್ 20 ರಿಂದ 30ರೊಳಗೆ 20 to 29 ಇರುತ್ತೋ ಅವಾಗ ನಾವು ಅದನ್ನ ಹೇಳ್ತೀವಿ ಇನ್ಸಫಿಷಿಯಂಟ್ ವಿಟಮಿನ್ D3 ಅಂತ ಹೇಳ್ತೀವಿ. ಅಥವಾ 20ಕ್ಕಿಂತ ಕಡಿಮೆ ಬಂದ್ರೆ ಅದು ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. 50ಕ್ಕಿಂತ ಹೆಚ್ಚಿಗೆ ಇದ್ರೆ ಅದು ಟಾಕ್ಸಿಸಿಟಿ ಅಂತ ನಾವು ಹೇಳ್ತೀವಿ. ಸೊ ನಾವು ಈ ಲೆವೆಲ್ ಅಲ್ಲಿ 30 ರಿಂದ 50 ನ್ಯಾನೋಗ್ರಾಮ್ ಪರ್ ml ರಕ್ತ ವಿಟಮಿನ್ D3 ಲೆವೆಲ್ಸ್ ಅನ್ನ ನಮ್ಮ ಬಾಡಿಯಲ್ಲಿ ಮೇಂಟೈನ್ ಮಾಡಬೇಕು. ಸೊ ಒಂದು ಸೊಂಟ ನೋವು ಡೆವಲಪ್ ಆದ್ರೆ ನಾವು ಜಸ್ಟ್ ಒಂದು ಎಕ್ಸ್ರೇ ಅಥವಾ MRI ಅಷ್ಟೇ ಮಾಡೋದನ್ನ ಬಿಟ್ಟು ನಮ್ಮ ರಕ್ತ ತಪಾಸಣೆ ಕೂಡ ನಾವು ಮಾಡಬೇಕು. ಅದರಲ್ಲಿ ಕೆಲವು ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂತ ಇದ್ವಿ, ಅದು ನಾವು ಚೆಕ್ ಮಾಡಬೇಕು. ಅದರೊಟ್ಟಿಗೆ ನಾನು ಈಗ ಹೇಳಿದಂಗೆ ವಿಟಮಿನ್ D3 ಲೆವೆಲ್ಸ್, ವಿಟಮಿನ್ B12 ಲೆವೆಲ್ಸ್ ಇದು ಕೂಡ ನಾವು ಚೆಕ್ ಮಾಡಿದ್ರೆ ಈ ಡಿಸ್ಕ್ ಬಲ್ಜ್ ಪ್ರಾಬ್ಲಮ್ ಏನಿದೆ ಅದಕ್ಕೆ ಕರೆಕ್ಟ್ ಆಗಿರುವಂತಹ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಅನ್ನ ನಾವು ಮಾಡಬಹುದು. ಸೊ ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ದು ESR ಲೆವೆಲ್ಸ್ ಹೈ ಇದೆ, ನಮ್ಮ CRP ಲೆವೆಲ್ಸ್ ಹೈ ಇದೆ. ಸೊ ಅದರ ಅರ್ಥ ಏನು? ನಮ್ಮ ಡಿಸ್ಕ್ಗಳಲ್ಲಿ ಒಂದು ಆಕ್ಟಿವ್ ಆಗಿರುವಂತಹ ಒಂದು ಅಕ್ಯೂಟ್ ಇನ್ಫ್ಲಮೇಷನ್ ಆಗ್ತಾ ಇದೆ. ಸೊ ಹಾಗಾಗಿ ಆ ಲೆವೆಲ್ಸ್ ಹೆಚ್ಚಿದೆ, ಅಲ್ಲಿ ಒಂದು ಸ್ವೆಲ್ಲಿಂಗ್ ಆಗಿದೆ ಅಥವಾ ಒಂದು ಇನ್ಫ್ಲಮೇಟರಿ ಚೇಂಜಸ್ ಆಗ್ತಾ ಇದೆ. ಸೊ ಇದು ಕಡಿಮೆ ಆಗಿಲ್ಲ ಅಂದ್ರೆ ನಿಮ್ಮ ಸೊಂಟ ನೋವು ಕೂಡ ಕಡಿಮೆ ಆಗಲ್ಲ. ನಾವು ಬರೀ ಅದಕ್ಕೊಂದು ಫಿಸಿಯೋಥೆರಪಿ ಮಾಡೋದ್ರಿಂದ ಅಥವಾ ಜಸ್ಟ್ ಒಂದು ಮೆಡಿಕೇಶನ್ ತಗೊಳ್ಳೋದ್ರಿಂದ ಅಷ್ಟೇ ಈ ಪ್ರಾಬ್ಲಮ್ಸ್ ಕಡಿಮೆ ಆಗಲ್ಲ. ಸೊ ನಾವು ನಮ್ಮ ಬ್ಲಡ್ ಅಲ್ಲಿ ಇರುವಂತಹ ವಿಟಮಿನ್ D3 ಲೆವೆಲ್ಸ್ ಅನ್ನ ಯಾವಾಗ್ಲೂ ಸೊಂಟ ನೋವು ಇದ್ದವರು ಅದನ್ನ ಚೆಕ್ ಮಾಡಲೇಬೇಕು. ಅಂಡ್ ಅದರ ಕೊರತೆ ಇದ್ರೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಅದು ಹೇಗೆ ಅಂತ ನಾನು ಮುಂದೆ ಹೇಳ್ಕೊಡ್ತೇನೆ ನಿಮಗೆ. ಸೊ ಈ ವಿಟಮಿನ್ D3ಗೆ ನಮ್ಮ ಬಾಡಿಯಲ್ಲಿ ಏನೇನು ಫಂಕ್ಷನ್ಸ್ ಇದೆ ಅಂತ ಫಸ್ಟ್ ನೋಡೋಣ. ನಿಮಗೆಲ್ಲ ಗೊತ್ತಿದೆ ನಮ್ಮ ಡಿಸ್ಕ್ಗಳ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ನಮಗೆ ತುಂಬಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ. ಅಂಡ್ ಅದರಲ್ಲಿ ಮುಖ್ಯವಾಗಿ ನಮ್ಮ ಕ್ಯಾಲ್ಸಿಯಂ ಇರಬಹುದು, ಐರನ್ ಇರಬಹುದು, ಮೆಗ್ನೀಷಿಯಂ ಇರಬಹುದು, ಫಾಸ್ಫೇಟ್ಸ್ ಇರಬಹುದು. ಸೊ ಈ ವಿಟಮಿನ್ D3 ಏನಿದೆ ನಮ್ಮ ರಕ್ತದಲ್ಲಿ ಮೆಗ್ನೀಷಿಯಂ, ಫಾಸ್ಫೇಟ್ ಮತ್ತು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಗೆ ಬೇಕಾಗಿರುವಂತಹ ಒಂದು ಮುಖ್ಯವಾಗಿರುವಂತಹ ಒಂದು ವೈಟಮಿನ್. ಸೊ ಹಾಗಾಗಿ ಇದರ ಕೊರತೆ ಇದ್ರೆ ಏನಾಗುತ್ತೆ? ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರುತ್ತೆ, ಫಾಸ್ಫೇಟ್ ಡೆಫಿಷಿಯನ್ಸಿ ಇರುತ್ತೆ, ಅದರೊಟ್ಟಿಗೆ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇರುತ್ತೆ. ಸೊ ಹಾಗಾಗಿ ದೇ ಮೈಟ್ ಹ್ಯಾವ್ ಎ ವೆರಿ ಪುವರ್ ಡಿಸ್ಕ್ ಹೆಲ್ತ್. ಸೊ ಇದೊಂದು ಕಾರಣ ಆಗ್ಬಹುದು ಮುಂದೆ ಡಿಸ್ಕ್ ಬಲ್ಜ್ ಆಗ್ಲಿಕ್ಕೆ. ನಾ ಫಸ್ಟ್ ಹೇಳಿದ್ನಲ್ಲ, ಸೇಮ್ ಸ್ಟ್ರಕ್ಚರ್, ಸೇಮ್ ಫಿಸಿಕ್ಸ್, ಸೇಮ್ ಏಜ್ ಇರೋರಲ್ಲಿ ಲೈಕ್ ಕೆಲವರಿಗೆ ಡಿಸ್ಕ್ನ ಏನೂ ಸಮಸ್ಯೆಗಳಿರಲ್ಲ, ಕೆಲವರಿಗೆ ತುಂಬಾ ಸಿವಿಯರ್ ಪ್ರಾಬ್ಲಮ್ಸ್ ಡೆವಲಪ್ ಆಗುತ್ತೆ. ಸೊ ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಅದರಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ಸ್ ಕೊರತೆ. ಸೊ ಅದಕ್ಕೆ ಡಿಸ್ಕ್ಗಳ ಹೆಲ್ತ್ ಗೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿರಬೇಕು ಅಂದ್ರೆ ವಿಟಮಿನ್ D3 ಲೆವೆಲ್ಸ್ ನಾವು ನಾರ್ಮಲ್ ಆಗಿ ಮೇಂಟೈನ್ ಮಾಡಲೇಬೇಕು. ಸೊ ಈಗ ನಾವ್ ಏನ್ ಮಾಡ್ತೀವಿ? ನಾನು ಫಸ್ಟ್ ಹೇಳಿದಂಗೆ ನಾವು ಬಿಸಿಲಿಗೆ ಹೋಗಲ್ಲ. ಸೊ ಹಾಗಾಗಿ ನಮಗೆ ವಿಟಮಿನ್ D3 ಕೊರತೆ ಇರುತ್ತೆ. ಸೊ ಹಾಗಾಗಿ ಡಿಸ್ಕಿನ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ತುಂಬಾ ಹೆಚ್ಚಿಗೆ ಇದೆ. ಸೊ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಪ್ಷನ್ ಚೆನ್ನಾಗಿ ಆಗ್ಬೇಕು ಅಂದ್ರೆ ವಿಟಮಿನ್ D3 ಲೆವೆಲ್ ನಮ್ಮ ರಕ್ತದಲ್ಲಿ ಚೆನ್ನಾಗಿ ಇರಲೇಬೇಕು. ಎರಡನೇ ಪಾಯಿಂಟ್ ಏನು ಅಂದ್ರೆ
ವಿಟಮಿನ್ D3ಗೆ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ನ ಕಂಟ್ರೋಲ್ ಮಾಡುವಂತ ಒಂದು ಕೆಪಾಸಿಟಿ ಇದೆ. ಯಾವಾಗ ನಮಗೆ ಡಿಸ್ಕ್ ಬಲ್ಜ್ ಆಗುತ್ತೋ, ಒಂದು ಆನ್ಯುಲಾರ್ ಟೇರ್ ಆಗುತ್ತೋ ಅಥವಾ ಹೆರ್ನಿಯೇಷನ್ ಆಗುತ್ತೋ, ಅಲ್ಲಿ ತುಂಬಾ ಇನ್ಫ್ಲಮೇಷನ್ ಆಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ NF-kB ಅಂತ ಒಂದು ಪ್ರೋಟೀನ್ ಕಾಂಪ್ಲೆಕ್ಸ್ ಇದೆ. ಅದೇ ಡಿಸೈಡ್ ಮಾಡೋದು ನಮ್ಮ ಬಾಡಿಯಲ್ಲಿ ಇರುವಂತ ಇನ್ಫ್ಲಮೇಷನ್ ಅದನ್ನೆಲ್ಲ ಕಂಟ್ರೋಲ್ ಮಾಡುವಂತ ಲೈಕ್ ಟ್ರಿಗರ್ ಮಾಡುವಂತ ಒಂದು ಪ್ರೋಟೀನ್ ಕಾಂಪ್ಲೆಕ್ಸ್ ಅದು. ಸೊ ಈ ವಿಟಮಿನ್ D3ಗೆ ಅದರನ್ನ ಇನ್ಹಿಬಿಟ್ ಮಾಡುವಂತ ಒಂದು ಕೆಪಾಸಿಟಿ ಇದೆ. ಸೊ ಹಾಗಾಗಿ ಡಿಸ್ಕ್ ಬಲ್ಜ್ ಆಗಿ ಅಲ್ಲಿ ಸ್ವೆಲ್ಲಿಂಗ್ ಇದ್ರೆ ಅಥವಾ ತುಂಬಾ ಇನ್ಫ್ಲಮೇಷನ್ ಇದ್ರೆ ಅದನ್ನ ಕಡಿಮೆ ಮಾಡಿ ಆ ಡಿಸ್ಕ್ ಬಲ್ಜ್ ಪ್ರಾಬ್ಲಮ್ ಇಂದ ನಮ್ಮನ್ನ ರಿಲೀವ್ ಮಾಡ್ಲಿಕ್ಕೆ ಈ ವಿಟಮಿನ್ D3 ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ವಿಟಮಿನ್ D3 ಕೊರತೆ ಇರೋರು ಅದರದ್ದು ಮೆಡಿಸಿನ್ಸ್ ತಗೊಂಡು ಅದನ್ನ ಬ್ಯಾಲೆನ್ಸ್ ಮಾಡಿದ್ರೆ ಇನ್ಫ್ಲಮೇಷನ್ ಬೇಗ ಕಡಿಮೆ ಮಾಡಿ ಡಿಸ್ಕ್ ಬಲ್ಜ್ ಏನಿದೆ, ಸೊ ಆ ಡಿಸ್ಕ್ ಬಲ್ಜ್ ಆದಾಗ ಅಲ್ಲಿ ಬಾವಿದ್ರೆ ನಮ್ಗೆ ಗೊತ್ತಿದೆ, ಅಲ್ಲಿರುವ ನರಗಳ ರೂಟ್ ಮೇಲೆ ಅದು ತುಂಬಾ ಕಂಪ್ರೆಷನ್ ಕ್ರಿಯೇಟ್ ಮಾಡುತ್ತೆ, ಅದರಿಂದ ನಮಗೆ ಸಯಾಟಿಕಾ ಪೇನ್ ಬರುವಂತ ಸಾಧ್ಯತೆ ಇದೆ. ಸೊ ವಿಟಮಿನ್ D3 ಕೊರತೆ ಇದ್ದಾಗ ಈ ಇನ್ಫ್ಲಮೇಷನ್ಸ್ ಹೆಚ್ಚಾಗಿ ನಮಗೆ ಡಿಸ್ಕ್ ಬಲ್ಜ್ ನ ಪ್ರಾಬ್ಲಮ್ ಹೆಚ್ಚಾಗಿ ಅಲ್ಲಿ ಬಾವು ಅಥವಾ ಸ್ವೆಲ್ಲಿಂಗ್ ಹೆಚ್ಚಾಗಿ ಸಯಾಟಿಕಾ ಪ್ರಾಬ್ಲಮ್ ಅಥವಾ ನರ್ವ್ ರೂಟ್ ಕಂಪ್ರೆಷನ್ ಈ ತರ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಇದೆ. ಸೊ ವಿಟಮಿನ್ D3 ಲೆವೆಲ್ಸ್ ನಾರ್ಮಲ್ ಆಗಿದ್ರೆ ಇನ್ಫ್ಲಮೇಷನ್ ನ ಕಂಟ್ರೋಲ್ ಮಾಡಿ ಈ ಡಿಸ್ಕ್ ಬಲ್ಜ್ ಪ್ರಾಬ್ಲಮ್ ಇಂದ ಅಥವಾ ಡಿಸ್ಕ್ ಹರ್ನಿಯೇಷನ್ ಪ್ರಾಬ್ಲಮ್ ಇಂದ ಹೊರಗೆ ಬರಲಿಕ್ಕೆ ಈಸಿಯಾಗಿ ಸಾಧ್ಯ ಆಗುತ್ತೆ. ಮೂರನೇ ಪಾಯಿಂಟ್, ವಿಟಮಿನ್ D3 ರೆಡ್ಯೂಸಸ್ ಸೆಲ್ ಏಜಿಂಗ್. ಅಂದ್ರೆ ನಮಗೆಲ್ಲ ಗೊತ್ತಿದೆ, ನಮ್ಮ ಇಂಟರ್ವರ್ಟಿಬಲ್ ಡಿಸ್ಕ್ ಏನಿದೆ ಅದರೊಳಗೆ ಕೂಡ ಸೆಲ್ಸ್ ಇರುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಇರುವಂತ DNA ಇದರಲ್ಲೆಲ್ಲ ಒಂದು ಪ್ರೋಗ್ರಾಮ್ಡ್ ಆಗಿರುತ್ತೆ. ಅದು ನಮ್ಮ ಸೆಲ್ ಒಂದು ಹೊಸ ಸೆಲ್ ಕ್ರಿಯೇಟ್ ಆದ್ರೆ ಅದಕ್ಕೆ ಎಷ್ಟು ದಿವಸ ಆಯ್ಸು ಅಥವಾ ಎಷ್ಟು ವರ್ಷ ಆಯ್ಸು, ಅದಾದ್ಮೇಲೆ ಅದು ಸತ್ತೋಗುತ್ತೆ. ಸೊ ಹಾಗಾಗಿ ಆ ಡಿಜನರೇಷನ್, ಅದಕ್ಕೆ ಅಲ್ವಾ ನಮಗೆ ವಯಸ್ಸಾಗೋದು, ಸೆಲ್ ಏಜಿಂಗ್, ನಾವು ಅದಕ್ಕೆ ಅಪಾಪ್ಟೋಸಿಸ್ ಅಂತ ಹೇಳ್ತೀವಿ. ಸೊ ಸೆಲ್ ಏಜಿಂಗ್ ಅನ್ನ ಕಡಿಮೆ ಮಾಡುವಂತ ಕೆಪಾಸಿಟಿ ಈ ವಿಟಮಿನ್ D3 ಇದೆ. ಅದು ಆ DNA ಅಲ್ಲಿ ಅಥವಾ RNAs ಅಲ್ಲಿ ಅದರದ ಎಫೆಕ್ಟ್ ಅನ್ನ ಇನ್ಫ್ಲೂಯೆನ್ಸ್ ಮಾಡಿ ಆ ಸೆಲ್ ಏಜಿಂಗ್ ಕಡಿಮೆ ಆಗೋದ್ರಿಂದ ನಮ್ಮ ಸೆಲ್ ಲೈಫ್ ಸ್ಪ್ಯಾನ್ ಹೆಚ್ಚಾಗುತ್ತೆ. ಡಿಸ್ಕ್ಗಳದ್ದು ಇಲಾಸ್ಟಿಸಿಟಿ ಆಗಲಿ ಅದರದ್ದು ಸೆಲ್ ಡೆತ್ ಅನ್ನ ಕಡಿಮೆ ಮಾಡಿ ಆ ಡಿಸ್ಕ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡುವಂತ ಕೆಪಾಸಿಟಿ ಕೂಡ ಈ ವಿಟಮಿನ್ D3 ವೈಟಮಿನ್ ಗೆ ಇದೆ. ಫೋರ್ತ್ ಪಾಯಿಂಟ್ ಏನು ಅಂದ್ರೆ, ಇಟ್ ಕ್ಯಾನ್ ರಿಡ್ಯೂಸ್ ಆಕ್ಸಿಡೇಟಿವ್ ಸ್ಟ್ರೆಸ್. ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ನಿಮಗೆ ಗೊತ್ತಿದೆ, ನಾವು ರೆಗ್ಯುಲರ್ ಆಗಿ ನಾವು ಮಾಡುವಂತ ಆಕ್ಟಿವಿಟೀಸ್ ಅಲ್ಲಿ ಅಥವಾ ನಾವು ತಗೊಳ್ಳುವಂತ ಆಹಾರದಿಂದ ನಮ್ಮ ಬಾಡಿಯಲ್ಲಿ ತುಂಬಾ ಕೆಮಿಕಲ್ಸ್ ಫಾರ್ಮ್ ಆಗುತ್ತೆ. ಅದಕ್ಕೆ ನಾವು ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತೀವಿ. ಸೊ ಈ ಫ್ರೀ ರ್ಯಾಡಿಕಲ್ಸ್ ಕೂಡ ನಮ್ಮ ವಯಸ್ಸು ಹೆಚ್ಚಾಗ್ಲಿಕ್ಕೆ, ನಮಗೆ ಏಜಿಂಗ್ ಗೆ, ಸೆಲ್ ಏಜಿಂಗ್ ಗೆ ಒಂದು ಮುಖ್ಯ ಕಾರಣ. ಅದಕ್ಕೆ ಅಲ್ವಾ ಈಗ ನೀವು ನೋಡಿ ತುಂಬಾ ಕಂಪನೀಸ್ ಬರ್ತಾ ಇದೆ, ಲೈಕ್ ದೇ ಆರ್ ಪ್ರೊಡ್ಯೂಸಿಂಗ್ ಲಾಟ್ ಆಫ್ ಆಂಟಿ ಆಕ್ಸಿಡೆಂಟ್ಸ್. ತುಂಬಾ ಕಂಪನೀಸ್ ಇದೆ, ಆಂಟಿ ಆಕ್ಸಿಡೆಂಟ್ಸ್ ತಗೊಳ್ಳಿ. ನಮ್ಮ ಆಂಟಿ ಆಕ್ಸಿಡೆಂಟ್ಸ್ ತಗೊಂಡ್ರೆ ಡಯಾಬಿಟಿಸ್ ಕಡಿಮೆ ಆಗುತ್ತೆ, BP ಕಾಯಿಲೆ ಗುಣ ಆಗ್ಬಹುದು, ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಈ ಆಂಟಿ ಆಕ್ಸಿಡೆಂಟ್ಸ್ ಏನು ಅಂದ್ರೆ ಈ ಫ್ರೀ ರ್ಯಾಡಿಕಲ್ಸ್ ಅನ್ನ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಕೆಪಾಸಿಟಿ ಇರುವಂತ ಕೆಮಿಕಲ್ಸ್ ಅನ್ನ ನಾವೇನ್ ಹೇಳ್ತೀವಿ, ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ವಿಟಮಿನ್ D3 ಇಸ್ ಒನ್ ಆಫ್ ದ ಬೆಸ್ಟ್ ಆಂಟಿ ಆಕ್ಸಿಡೆಂಟ್. ಸೊ ಈ ವಿಟಮಿನ್ D3 ಡಿಸ್ಕಿನ ಸಮಸ್ಯೆ ಇರುವವರು ತಗೊಂಡ್ರೆ ಲೈಕ್ ಅಲ್ಲಿ ಇರುವಂತ ಫ್ರೀ ರ್ಯಾಡಿಕಲ್ಸ್ ಅನ್ನ ಅದು ನ್ಯೂಟ್ರಲೈಸ್ ಮಾಡುತ್ತೆ. ನಾವು ರೆಗ್ಯುಲರ್ ವರ್ಕ್ ಮಾಡುವಾಗ, ಅಂದ್ರೆ ಏನಾದ್ರು ಆಕ್ಟಿವಿಟೀಸ್ ಮಾಡುವಾಗ, ಆಟ ಆಡುವಾಗ ಎಲ್ಲ ಈ ಫ್ರೀ ರ್ಯಾಡಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಈವನ್ ಆಕ್ಸಿಡೇಷನ್, ನಾವು ಉಸಿರಾಡುವಾಗ ಅದರಲ್ಲಿರುವ ಆಕ್ಸಿಡೇಷನ್, ನಮಗೆ ಮೂಗಿಂದ ಶ್ವಾಸವನ್ನು ಒಳಗೆ ತಗೊಳ್ಳೋದು ಅಷ್ಟೇ ಗೊತ್ತು, ಬಟ್ ಅದು ಒಳಗೆ ಹೋದ್ಮೇಲೆ ಅಲ್ಲಿ ತುಂಬಾ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಸೊ ಅದರಿಂದ ಎಷ್ಟೋ ಮೆಟಬಾಲಿಕ್ ಎಂಡ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಆಗುತ್ತೆ. ಈ ಮೆಟಬಾಲಿಕ್ ಎಂಡ್ ಪ್ರಾಡಕ್ಟ್ಸ್ ಆರ್ ಹಾರ್ಮ್ಫುಲ್ ಟು ದ ಸೆಲ್ ಇಟ್ ಸೆಲ್ಫ್. ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಕೋಶಕ್ಕೂ ಹಾರ್ಮ್ಫುಲ್ ಆಗಿ ಇರುತ್ತೆ ಆ ಮೆಟಬಾಲಿಕ್ ಎಂಡ್ ಪ್ರಾಡಕ್ಟ್ಸ್. ಅದನ್ನ ನಾವು ಲೈಕ್ ಟೈಮ್ ಟು ಟೈಮ್ ಅದನ್ನ ಹೊರಗೆ ಹಾಕ್ತಾ ಇರ್ತೀವಿ ನಮ್ಮ ಬಾಡಿಯಲ್ಲಿ ಇರುವಂತಹ ವಿಸರ್ಜನಾ ಅಂಗಗಳು. ಸೊ ಈ ಮೆಟಬಾಲಿಕ್ ಎಂಡ್ ಪ್ರಾಡಕ್ಟ್ಸ್ ಅನ್ನ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ವಿಟಮಿನ್ D3 ಒನ್ ಆಫ್ ದ ಬೆಸ್ಟ್ ಆಂಟಿ ಆಕ್ಸಿಡೆಂಟ್. ಸೊ ಹಾಗಾಗಿ ಆ ಡಿಸ್ಕ್ ಗಳಲ್ಲಿ ಈ ಆಂಟಿ ಆಕ್ಸಿಡೆಂಟ್ಸ್ ಫ್ರೀ ರ್ಯಾಡಿಕಲ್ಸ್ ಅಕ್ಯುಮುಲೇಟ್ ಆದಾಗ ಅದರದ್ದು ಏಜಿಂಗ್ ಫಾಸ್ಟ್ ಆಗುತ್ತೆ. ಅಂದ್ರೆ ಇಲಾಸ್ಟಿಸಿಟಿ ಕಡಿಮೆ ಆಗುತ್ತೆ, ಡಿಸ್ಕ್ಗಳದ್ದು ಇಲಾಸ್ಟಿಸಿಟಿ ಕಡಿಮೆ ಆಗುತ್ತೆ, ಏಜ್ ಬೇಗ ಆಗುತ್ತೆ. ಸೊ ಅದರಲ್ಲಿ ವೇರ್ ಅಂಡ್ ಟೈರ್ ಆಗುವಂತ ಸಾಧ್ಯತೆಗಳು ಹೆಚ್ಚಿಗಿದೆ. ಸೊ ನಾವು ಸಫಿಶಿಯಂಟ್ ಕ್ವಾಂಟಿಟಿಯಲ್ಲಿ ಈ ವಿಟಮಿನ್ D3 ತಗೊಳ್ಳುವಾಗ ಏನಾಗುತ್ತೆ, ಅಲ್ಲಿರುವಂತಹ ಫ್ರೀ ರ್ಯಾಡಿಕಲ್ಸ್ ಅನ್ನ ನ್ಯೂಟ್ರಲೈಸ್ ಮಾಡಿ ಡಿಸ್ಕ್ಗಳದ್ದು ಹೆಲ್ತ್, ಡಿಸ್ಕ್ ಅಲ್ಲಿರುವಂತ ಸೆಲ್ಸ್ ಏನಿದೆ ಅದರ ಹೆಲ್ತ್ ಅನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಈಸಿಯಾಗಿ ಸಾಧ್ಯ ಆಗುತ್ತೆ. ಫಿಫ್ತ್ ಅಂಡ್ ಲಾಸ್ಟ್ ಪಾಯಿಂಟ್ ಏನಂದ್ರೆ, ವಿಟಮಿನ್ D3 ಮತ್ತು ಹೆಲ್ಯುರೋನಿಕ್ ಆಸಿಡ್ ಇಂಪ್ರೂವ್ಸ್ ದ ಕೊಲಾಜನ್ ಸಿಂಥಸಿಸ್. ಅಂದ್ರೆ ನಮ್ಮ ಡಿಸ್ಕ್ಗಳಲ್ಲಿ ಕೊಲಾಜನ್ ಇದೆ. ಅಂದ್ರೆ ಕೊಲಾಜನ್ ಇಸ್ ಅ ಕನೆಕ್ಟಿವ್ ಟಿಶ್ಯೂ. ಅದರಲ್ಲಿ ಮೇನ್ಲಿ ಟೈಪ್ 1 ಕೊಲಾಜನ್ ಅಥವಾ ಟೈಪ್ 2 ಕೊಲಾಜನ್. ಸೊ ಈ ತರ ಕೊಲಾಜನ್ ನಮ್ಮ ಡಿಸ್ಕ್ಗಳಲ್ಲಿದೆ. ಸೊ ಇದರದ್ದು ಡೆಫಿಷಿಯನ್ಸಿ, ಕೊಲಾಜನ್ ಪ್ರೊಡಕ್ಷನ್ ಅಲ್ಲಿ ಏನಾದ್ರೂ ಡೆಫಿಷಿಯನ್ಸಿ ಆದ್ರೆ ಏನಾಗುತ್ತೆ, ಡಿಸ್ಕ್ಗಳಿಗೆ ಲೈಕ್ ಬೇಗ ಏಜಿಂಗ್ ಆಗುತ್ತೆ, ಅದರದ್ದು ಇಲಾಸ್ಟಿಸಿಟಿ ಕಡಿಮೆ ಆಗುತ್ತೆ, ಬೇಗ ವೇರ್ ಅಂಡ್ ಟೈರ್ ಆಗುವಂತ ಸಾಧ್ಯತೆ ಇದೆ. ಸೊ ರೆಗ್ಯುಲರ್ಲಿ ವಿಟಮಿನ್ D3 ತಗೊಳ್ಳೋದ್ರಿಂದ, ಅಂದ್ರೆ ಅಥವಾ ಹೆಲ್ಯುರೋನಿಕ್ ಆಸಿಡ್, ವಿಟಮಿನ್ D3 ಮತ್ತು ಹೆಲ್ಯುರೋನಿಕ್ ಆಸಿಡ್ ತಗೊಳ್ಳೋದ್ರಿಂದ ನಮ್ಮ ಕೊಲಾಜನ್ ಪ್ರೊಡಕ್ಷನ್ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಡಿಸ್ಕ್ಗಳಲ್ಲಿ ಇಲಾಸ್ಟಿಸಿಟಿ ಮೇಂಟೈನ್ ಆಗುತ್ತೆ, ಡಿಸ್ಕ್ಗಳಿಗೆ ಇಂಜುರಿ ಆಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಆಗುತ್ತೆ. ಅಂಡ್ ಈವನ್ ಒಂದು ಇಂಜೋರ್ಡ್ ಆಗಿರುವಂತ ಡಿಸ್ಕ್ ಅಥವಾ ಡಿಸ್ಕ್ ಬಲ್ಜ್ ಅಥವಾ ಹರ್ನಿಯೇಷನ್ ಆಗಿರುವಂತ ಡಿಸ್ಕ್ ಕೂಡ ರಿಪೇರಿ ಬೇಗ ಆಗಬೇಕು ಅಂತ ಇದ್ರೂ ಕೂಡ
ಈ ವೈಟಮಿನ್ ಡಿ3 ಮತ್ತು ಹೆಲ್ಯೂರಾನಿಕ್ ಆಸಿಡ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಈಗ ನಾವು 5 ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ವಿಟಮಿನ್ ಡಿ3 ಸಫಿಶಿಯಂಟ್ ಆಗಿ ತಗೊಂಡ್ರೆ ನಮ್ಮ ದೇಹದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ, ಅದು ಹೇಗೆ ಡಿಸ್ಕ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡುತ್ತೆ ಅಂತ ನಾವು ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈಗ ನಾವು ಒಂದು ಡಿಸ್ಕ್ ಸಮಸ್ಯೆ ಇರೋರು ಅಥವಾ ಒಂದು ವೈಟಮಿನ್ ಡಿ3 ಡೆಫಿಷಿಯನ್ಸಿ ಇರೋರು ಎಷ್ಟು ವೈಟಮಿನ್ ಡಿ3 ತಗೋಬೇಕು ಅಂತ ನೋಡೋಣ. ಯೂಶಲಿ ನಮ್ಮ RD ಅಂತ ಹೇಳ್ತೀವಿ, ಡೈಲಿ ರಿಕ್ವೈರ್ಮೆಂಟ್ ಆಫ್ ವೈಟಮಿನ್ ಡಿ3 ಏನಿದೆ, ಒಂದು 600 ಇಂಟರ್ನ್ಯಾಷನಲ್ ಯೂನಿಟ್. ಒಂದು ಅಡಲ್ಟ್ 600 ಇಂಟರ್ನ್ಯಾಷನಲ್ ಯೂನಿಟ್ಸ್ ವೈಟಮಿನ್ ಡಿ3 ತಗೋಬಹುದು. ಒಂದು ಮೆನೋಪಾಸ್ ಆಗಿರುವ ಲೇಡೀಸ್ ಆಗಲಿ, ತುಂಬಾ ಏಜ್ಡ್ ಆಗಿರುವಂತಹ ಲೇಡೀಸ್ ಅಲ್ಲಿ ಇದು ಇನ್ನೂ ಹೆಚ್ಚಿಗೆ ಬೇಕಾಗಬಹುದು. ಸೊ ನಾನು ಫಸ್ಟ್ ಹೇಳಿದೆ, ನಮ್ಮ ಬ್ಲಡ್ ಅಲ್ಲಿ ವಿಟಮಿನ್ ಡಿ3 ಲೆವೆಲ್ಸ್ ಏನಿದೆ 30 ರಿಂದ 50 ನ್ಯಾನೋಗ್ರಾಮ್ ಪರ್ ml ಇರಬೇಕು. ಮಿಲಿಲೀಟರ್ ಆಫ್ ಬ್ಲಡ್ ಅಲ್ಲಿ ಒಂದು 30 to 50 ನ್ಯಾನೋಗ್ರಾಮ್ ಆಫ್ ವೈಟಮಿನ್ ಡಿ3 ಇರಬೇಕು. ಸೊ 30 ಗಿಂತ ಕಡಿಮೆ ಹೋದ್ರೆ, ಬಿಟ್ವೀನ್ 20 to 30 ಇದ್ರೆ ಅದನ್ನು ನಾವು ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ. 20 ಗಿಂತ ಕಡಿಮೆ ಹೋದ್ರೆ ಅದನ್ನು ನಾವು ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಎಲ್ಲರೂ ನಮ್ಮ ಈ ಡಿಸ್ಕ್ನ ಸಮಸ್ಯೆ ಇರೋರು ಏನ್ ಮಾಡಬೇಕು, ರಕ್ತ ತಪಾಸಣೆ ಮಾಡಿ ನಮ್ಮ ಬ್ಲಡ್ ಅಲ್ಲಿ ಎಷ್ಟು ವೈಟಮಿನ್ ಡಿ3 ಇದೆ ಅಂತ ನೋಡಿ ಅದಕ್ಕೆ ಸೂಟಬಲ್ ಆಗಿರುವಂತಹ ವೈಟಮಿನ್ ಡಿ3 ಲೈಕ್ ಸಪ್ಲಿಮೆಂಟ್ಸ್ ಅನ್ನ ತಗೋಬೇಕಾಗುತ್ತೆ. ಸೊ ರೆಗ್ಯುಲರ್ಲಿ ನೀವು ತಗೊಳ್ಳೋದಾದ್ರೆ ಒಂದು 500 to 600 ಇಂಟರ್ನ್ಯಾಷನಲ್ ಯೂನಿಟ್ಸ್ ಇರುವಂತ ವೈಟಮಿನ್ ಡಿ3 ಸಪ್ಲಿಮೆಂಟ್ಸ್ ಏನಾದ್ರೂ ಸಿಗುತ್ತೆ, ಅಥವಾ ನಮ್ಮ ಆಹಾರದಲ್ಲಿ ಯಾವ್ದ್ರಲ್ಲೆಲ್ಲ ವೈಟಮಿನ್ ಡಿ3 ರಿಚ್ ಫುಡ್ ಇದೆ ಅಂತ ನಾನೀಗ ಹೇಳ್ತೇನೆ ನಿಮಗೆ. ಸೊ ಈ ತರ ಮೆಡಿಕೇಶನ್ಸ್ ತಗೋಬಹುದು. ಅಂಡ್ ಸಿವಿಯರ್ ಡೆಫಿಷಿಯನ್ಸಿ ಇರೋರಾದ್ರೆ ಮೇ ಬಿ ವೀಕ್ಲಿ ಒಂದು 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ವೈಟಮಿನ್ ಡಿ3 ತಗೋಬಹುದು. ಅದು ಡೈಲಿ ತಗೊಳ್ಳೋದಲ್ಲ. ಅಂಡ್ ನೀವು ಸ್ವಂತ ಮೆಡಿಕಲ್ ಶಾಪ್ ಹೋಗಿ ಅದು ತಗೋಬೇಡಿ, ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವರ ಪ್ರಿಸ್ಕ್ರಿಪ್ಷನ್ ಮೇಲೆನೆ ಅದು ತಗೋಬೇಕು ಅಂತ ನಾನು ಹೇಳ್ತೇನೆ. ಅಂಡ್ ಈಗ ನಾವು ಯಾವ ಫುಡ್ ಐಟಮ್ಸ್ ರೆಗ್ಯುಲರ್ಲಿ ತಗೋಬೇಕು ವೈಟಮಿನ್ ಡಿ3 ಇಂಪ್ರೂವ್ ಆಗ್ಲಿಕ್ಕೆ ಅಂತ ನೋಡೋಣ. ಸೊ ನಾವು ಫಸ್ಟ್ ಹೇಳಿದೆ, ರಿಚೆಸ್ಟ್ ಸೋರ್ಸ್ ಆಫ್ ವೈಟಮಿನ್ ಡಿ3 ಏನು ಅಂತ ಕೇಳಿದ್ರೆ ಸನ್ಲೈಟ್. ಸೊ ಅದು ಕೆಲವರಲ್ಲಿ ಆ ತಪ್ಪು ಕಲ್ಪನೆ ಇದೆ, ಅರ್ಲಿ ಮಾರ್ನಿಂಗ್ ಸನ್ಲೈಟ್ ಹೋಗಬೇಕು ಅಥವಾ ಲೇಟ್ ಈವ್ನಿಂಗ್ ಸನ್ಲೈಟ್ ಹೋಗಬೇಕು ಅಂತಂದ್ರೆ ಬಿಫೋರ್ 11 o'clock ಸನ್ಗೆ ಎಕ್ಸ್ಪೋಸ್ ಆಗಬೇಕು ಅಥವಾ ಆಫ್ಟರ್ 4 o'clock ಅಷ್ಟೇ ಸನ್ಲೈಟ್ ಎಕ್ಸ್ಪೋಸ್ ಆಗಬೇಕು ಅಂತ ಅದು ತಪ್ಪು. ಬಿಟ್ವೀನ್ 11 to 4 11 ಗಂಟೆ, ಬೆಳಿಗ್ಗೆ 11 ಗಂಟೆಯಿಂದ 4 ಗಂಟೆ ಒಳಗಿರುವ ಸನ್ಲೈಟ್ ಗೆ ಎಕ್ಸ್ಪೋಸ್ ಆದ್ರೆ ಮಾತ್ರ ನಮ್ಮ ಬಾಡಿಯಲ್ಲಿ ವೈಟಮಿನ್ ಡಿ3 ಪ್ರೊಡಕ್ಷನ್ ಇಂಪ್ರೂವ್ ಆಗುತ್ತೆ. ಅಂಡ್ ಸನ್ ಇಸ್ ದ ರಿಚೆಸ್ಟ್ ಸೋರ್ಸ್ ಆಫ್ ವೈಟಮಿನ್ ಡಿ3. ಅಂಡ್ ಇದು ಬಿಟ್ಟು ನಾವು ಫುಡ್ ಸಪ್ಲಿಮೆಂಟ್ಸ್ ನೋಡಿದ್ರೆ, ಫುಡ್ಸ್ ನೋಡಿದ್ರೆ ಮೇನ್ಲಿ ರಿಚೆಸ್ಟ್ ಸೋರ್ಸ್ ಆಫ್ ವೈಟಮಿನ್ ಡಿ3 ಎಲ್ಲ ನಾನ್ ವೆಜಿಟೇರಿಯನ್ ಫುಡ್. ಅದು ಫಿಶ್ ಇರಬಹುದು ಅಥವಾ ಮೀಟ್ ಇರಬಹುದು ಅಥವಾ ಲಿವರ್ ಇರಬಹುದು. ಸೊ ಈ ತರ ಫುಡ್ ಗಳಲ್ಲಿ ಹೆಚ್ಚಿಗೆ ವೈಟಮಿನ್ ಡಿ3 ಸಿಗುತ್ತೆ. ಅಂಡ್ ನಿಮಗೆ ಗೊತ್ತಿದೆ, ವೈಟಮಿನ್ ಡಿ3 ಇಸ್ ಒನ್ ಆಫ್ ದ ಫ್ಯಾಟ್ ಸೋಲ್ಯುಬಲ್ ವಿಟಮಿನ್. ಸೊ ಈ ಕಾಡ್ ಲಿವರ್ ಆಯಿಲ್, ಸೊ ಇದರಲ್ಲಿ ಕೂಡ ತುಂಬಾ ವೈಟಮಿನ್ ಡಿ3 ನಮಗೆ ಸಿಗುತ್ತೆ. ಅಂಡ್ ವೆಜಿಟೇರಿಯನ್ಸ್ ಅಲ್ಲಿ ನಾವು ನೋಡೋದಾದ್ರೆ ಮಶ್ರೂಮ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಆಫ್ ಮಶ್ರೂಮ್ಸ್ ಅಲ್ಲಿ ತುಂಬಾ ವೈಟಮಿನ್ ಡಿ3 ನಮಗೆ ಸಫಿಶಿಯಂಟ್ ಆಗಿ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಇಸ್ ಮಿಲ್ಕ್ ಅಲ್ಲಿ ಕೂಡ ತುಂಬಾ ವೈಟಮಿನ್ ಡಿ3 ಸಿಗುತ್ತೆ. ಅಂಡ್ ಇದರೊಟ್ಟಿಗೆ ಎಗ್ ಏನು ಯೆಲ್ಲೋ ಪಾರ್ಟ್ ಇದೆಯಲ್ಲ ಅದರಲ್ಲಿ ಕೂಡ ವೈಟಮಿನ್ ಡಿ3 ಚೆನ್ನಾಗಿದೆ. ಸೊ ಇದು ಬಿಟ್ಟು ಕೆಲವು ಸಲ ಏನಾಗುತ್ತೆ, ನಮಗೆ ವೈಟಮಿನ್ ಡಿ3 ತುಂಬಾ ಡೆಫಿಷಿಯನ್ಸಿ ಇದ್ದಾಗ ಈ ಫುಡ್ಗಳಿಂದ ಲೈಕ್ ಮೊಟ್ಟೆ ತಿಂದ್ರೆ ಅಥವಾ ಹಾಲು ಕುಡಿದ್ರೆ ವೈಟಮಿನ್ ಡಿ3 ಸಡನ್ ಆಗಿ ಇಂಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆಕ್ಚುಲಿ ದರ್ ಇಸ್ ಅ ಡಿಸ್ಕ್ನ ಸಮಸ್ಯೆ ಇದೆ. ನಾವು ಆದಷ್ಟು ಬೇಗ ಅದನ್ನ ಸರಿ ಮಾಡಿ ನಮಗೆ ನಮ್ಮ ರೆಗ್ಯುಲರ್ ಆಕ್ಟಿವಿಟೀಸ್ ಹೋಗಬೇಕು. ಸೊ ಅವಾಗ ಈ ರೆಗ್ಯುಲರ್ ಫುಡ್ ಐಟಮ್ಸ್ ತಗೊಂಡ್ರೆ ವೈಟಮಿನ್ ಡಿ3 ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂತ ಇಲ್ಲ. ಸೊ ಹಾಗಾಗಿ ಡಿಸ್ಕಿನ ಸಮಸ್ಯೆ ಇರೋರು ಅಥವಾ ಏನಾದ್ರೂ ಸಿವಿಯರ್ ಡೆಫಿಷಿಯನ್ಸಿ ಆಫ್ ವೈಟಮಿನ್ ಡಿ3 ಇರೋರು ಏನ್ ಮಾಡಬೇಕು ಅಂದ್ರೆ ವೈಟಮಿನ್ ಡಿ3 ಸಪ್ಲಿಮೆಂಟ್ ತಗೊಳ್ಳೇಬೇಕಾಗುತ್ತೆ. ಎಸ್ಪೆಷಲಿ ವೈಟಮಿನ್ ಡಿ3 ಡೆಫಿಷಿಯನ್ಸಿ ಕಂಡು ಬರೋದು ಕೂಡ ವೆಜಿಟೇರಿಯನ್ಸ್ ಅಲ್ಲೇ ಹೆಚ್ಚು ಕಂಡು ಬರ್ತಾ ಇದೆ. ಸೊ ನಾನು ಈಗ ಮೇನ್ಲಿ ಹೇಳಿರುವಂತ 3 ಫುಡ್ ಐಟಮ್ಸ್ ಏನಿದೆ, ಮೊಟ್ಟೆ ಇರಬಹುದು, ಯಾಕಂದ್ರೆ ತುಂಬಾ ವೆಜಿಟೇರಿಯನ್ಸ್ ಮೊಟ್ಟೆ ಕನ್ಸ್ಯೂಮ್ ಮಾಡ್ತಾರೆ, ಹಾಲು ಇರಬಹುದು ಅಥವಾ ಮಶ್ರೂಮ್ಸ್ ಇರಬಹುದು. ಸೊ ಇದು ರೆಗ್ಯುಲರ್ಲಿ ನಮ್ಮ ಫುಡ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ವೈಟಮಿನ್ ಡಿ3 ಡೆಫಿಷಿಯನ್ಸಿಯನ್ನ ನಾವು ಅವಾಯ್ಡ್ ಮಾಡಬಹುದು. ಅಂಡ್ ನಾನು ಈಗ ಹೇಳಿರೋ ಪಾಯಿಂಟ್ಸ್ ಎಲ್ಲ ನೀವು ಒಂದ್ಸಲ ರಿವೈಸ್ ಮಾಡಿ ನೋಡಿ, ಯಾಕೆಂದ್ರೆ ವೈಟಮಿನ್ ಡಿ3 ಇಸ್ ವೆರಿ ಇಂಪಾರ್ಟೆಂಟ್. ಇದೊಂದೇ ಅಲ್ಲ, ನಾನು ಡಿಸ್ಕ್ ಹೆಲ್ತ್ ಬಗ್ಗೆ ಅಷ್ಟೇ ಹೇಳಿದ್ವಿ. ನಾವು ಪ್ರತಿಯೊಂದು ಜಾಯಿಂಟ್ ಹೆಲ್ತ್ ಇಂಪ್ರೂವ್ ಆಗಬೇಕು, ನಮ್ಮ ಸ್ಕಿನ್ ಹೆಲ್ತ್, ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ಬ್ಲಡ್ ಅಲ್ಲಿ ಇರುವಂತಹ ವೈಟಮಿನ್ ಡಿ3 ಲೆವೆಲ್. ಅಂಡ್ ಈಗ ನಮ್ಮ ಡಿಸ್ಕ್ಗಳಿಗೆ ಬೇಕಾಗಿರೋ ವೈಟಮಿನ್ ಡಿ3 ಒಂದೇ ಅಲ್ಲ, ಅದರೊಟ್ಟಿಗೆ ವಿಟಮಿನ್ ಬಿ12 ಇರಬಹುದು, ವಿಟಮಿನ್ ಬಿ2, ಇದೆಲ್ಲ ಕೂಡ ನಮ್ಮ ಡಿಸ್ಕ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಬೇಕಾಗಿರುವಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ನ್ಯೂಟ್ರಿಯೆಂಟ್ಸ್. ಸೊ ಈಗ ನೀವು ಒಂದು ಡಿಸ್ಕ್ ಬಲ್ಜ್ ಆದ್ರೆ ಅದಕ್ಕೆ ಜಸ್ಟ್ ಒಂದು ಟ್ರೀಟ್ಮೆಂಟ್ ತಗೊಳ್ಳೋ ಬದಲು ಆ ಡಿಸ್ಕ್ ಬಲ್ಜ್ ಯಾಕಾಯ್ತು, ನಮ್ಮ ಬಾಡಿಯಲ್ಲಿ ಏನ್ ಕೊರತೆ ಇದೆ ಅಂತ ನೋಡಿ ಅದಕ್ಕೆ ಕರೆಕ್ಟ್ ಆಗಿರುವಂತಹ ಬ್ಲಡ್ ಟೆಸ್ಟ್ ಗಳನ್ನ ಮಾಡಿ ಆ ಕೊರತೆಯನ್ನ ನಾವು ಬ್ಯಾಲೆನ್ಸ್ ಮಾಡಿದ್ರೆ ನಾವು ಡಿಸ್ಕ್ ಬಲ್ಜ್ ಇಂದ ಬೇಗ ಗುಣಮುಖರಾಗಬಹುದು. ಅಂಡ್ ಡಿಸ್ಕ್ ಬಲ್ಜ್ ಬರೋದು ಕೂಡ ತಡೆಗಟ್ಟಬಹುದು. ಯಾಕಂದ್ರೆ ನಮ್ಮ ಫುಡ್ ಹ್ಯಾಬಿಟ್ಸ್ ಏನಿದೆ ದಟ್ ಇಸ್ ಲೈಕ್ ಒಂಥರ ಸೇಮ್ ಫುಡ್ ಹ್ಯಾಬಿಟ್ ಅನ್ನ ನಾವು ಫಾಲೋ ಮಾಡ್ತೀವಿ. ಪ್ರತಿ ದಿವಸ ಅನ್ನ, ಸಾರು ಅಥವಾ ಇಡ್ಲಿ, ದೋಸೆ. ಸೊ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಕೊರತೆ ತುಂಬಾ ಇದೆ. ಸೊ ಹಾಗಾಗಿ ನಮ್ಗೆ ಈ ತರ ಡಿಸ್ಕಿನ ಸಮಸ್ಯೆಗಳೆಲ್ಲ ಇಷ್ಟೊಂದು ಹೆಚ್ಚಿಗೆ ಕಂಡು ಬರುದು. ಸೊ ನೀವೆಲ್ಲರೂ ನನ್ನ ಟಿಪ್ಸ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.